ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ 6ನೇ ತರಗತಿಯ ಪೌರನೀತಿಯ ಪೌರ ಮತ್ತು ಪೌರತ್ವ ಅಧ್ಯಾಯದ ಕುರಿತು ಸಂಪೂರ್ಣವಾಗಿರುವಂಥ ನೋಟ್ಸನ್ನು ನಾವು ಇವತ್ತಿನ ತರಗತಿಯಲ್ಲಿ ನೀಡಲಿದ್ದೇವೆ. ಯಾರಾದರೂ ಹೊಸಬರು ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಎಜುಟ್ಯೂಬ್ ಕನ್ನಡ ಅಂತ, ನೀವು ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಗೂಗಲಲ್ಲಿ ನೀವು ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ್ರಿ ಅಂದರೆ ಮೊದಲಿಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥ ಸುಮಾರು 2000ಕ್ಕೂ ಹೆಚ್ಚು ಫ್ರೀ PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. ಸೊ ನೀವು ಅವುಗಳನ್ನು ಬಳಕೆ ಮಾಡಿಕೊಂಡು ನಿಮ್ಮ ಅಧ್ಯಯನಕ್ಕೆ ಉಪಯೋಗ ಮಾಡ್ಕೋಬೋದು. ನಾವು ನೇರವಾಗಿ ತರಗತಿಯನ್ನು ಆರಂಭ ಮಾಡುವ. ಈ ತರಗತಿಯಲ್ಲಿ 6ನೇ ತರಗತಿಯ ಪೌರ ಮತ್ತು ಪೌರತ್ವ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂಥ ಕಂಪ್ಲೀಟ್ ಆಗಿರುವಂಥ ನೋಟ್ಸ್ ಇದೆ. ಆರಂಭದಲ್ಲಿ ನಾವು ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ನೋಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಈ ಪೌರ ಮತ್ತು ಪೌರತ್ವ ಅನ್ನುವಂಥ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರುವಂಥ 100ಕ್ಕೂ ಹೆಚ್ಚು ಗೋಲ್ಡನ್ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಇದು ಈ ಪಠ್ಯಪುಸ್ತಕವನ್ನು ಮೀರಿ ಇರತಕ್ಕಂಥ ವಿಚಾರಗಳು. ಇದರ ಜೊತೆಗೆ ಕೊನೆಯ ಕೆಲವು ಪಾಯಿಂಟ್ಸ್ಗಳನ್ನು ನಾವು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀವಿ. ಹೀಗಾಗಿ ಈ ಟೆಕ್ಸ್ಟ್ ಬುಕ್ಕನ್ನು ಓದೋದ್ರ ಜೊತೆಗೆ ನಿಮಗೆ ಓವರ್ ಆಲ್ ಆಗಿರತಕ್ಕಂಥ ಒಂದು ಮಾಹಿತಿ ಇಲ್ಲಿ ಸಿಕ್ಕಂಗಾಗುತ್ತೆ. ಆದ್ದರಿಂದ ಈ ತರಗತಿನ ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿರುವಂಥ ತರಗತಿಯನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ನಾವು ನೇರವಾಗಿ ತರಗತಿಯನ್ನು ಆರಂಭ ಮಾಡುವ. ಮೊದಲಿಗೆ ಈ ಪಾಯಿಂಟ್ಗಳೇನಿದ್ದಾವೆ ಇವು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥ ವಿಚಾರಗಳು. ಅವನ್ನು ನಾವು ಫಿಲ್ಟರ್ ಮಾಡಿ ಭಾಳಷ್ಟು ಶಾರ್ಟ್ ಆಗಿ ನಿಮಗೆ ಅದನ್ನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಪೌರರಿಗೆ ತಮ್ಮ ದೇಶದಲ್ಲಿ ಕೆಲವು ಹಕ್ಕುಗಳು ಇರ್ತವೆ, ಆದರೆ ವಿದೇಶಿಯರಿಗೆ ಇಂತಹ ಯಾವುದೇ ಹಕ್ಕುಗಳು ಇರೋದಿಲ್ಲ. ಒಬ್ಬ ವ್ಯಕ್ತಿಗೆ ಏಕಕಾಲದಲ್ಲಿ 2 ದೇಶಗಳ ಪೌರತ್ವ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮತ ಚಲಾವಣೆ ಮಾಡೋದು, ಚುನಾವಣೆಗೆ ಸ್ಪರ್ಧೆ ಮಾಡೋದು, ಸರ್ಕಾರಿ ಸೇವೆ ಹಾಗೂ ರಕ್ಷಣಾ ಪಡೆಗಳಿಗೆ ಸೇರೋದು ಪೌರನ ಪ್ರಮುಖ ಹಕ್ಕುಗಳು ಆಗಿದ್ದಾವೆ. ಆಮೇಲೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಾಲೆಗೆ ಹೋಗುವಂಥ ಅವಕಾಶ ಕಲ್ಪಿಸೋದು ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಪೋಷಕರ ಕರ್ತವ್ಯ ಆಗಿದೆ. ಇನ್ನು ಪೌರತ್ವ ಪಡೆಯುವಂಥ ವಿಧಾನಗಳು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟು ವಿಚಾರಗಳನ್ನು ತಗೊಂಡು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆರಂಭದಲ್ಲಿ ಒಂದು ದೇಶದ ಪೌರತ್ವವನ್ನು ಪಡೆಯಲಿಕ್ಕೆ ಸಾಮಾನ್ಯವಾಗಿ 2 ವಿಧಾನಗಳು ಇದ್ದಾವೆ. ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಇನ್ನು ಜನನದ ಮೂಲಕ ಪೌರತ್ವ ಯಾವ ರೀತಿ? ಜನವರಿ 26, 1956ರಂದು ಅಥವಾ ಅದರ ನಂತರದ ದಿನಾಂಕಗಳಲ್ಲಿ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗ್ತಾರೆ. ತಂದೆ ತಾಯಿಯ ರಾಷ್ಟ್ರೀಯತೆಯನ್ನು ಪರಿಗಣನೆ ಮಾಡದೆ ಕೇವಲ ಜನನವನ್ನು ಆಧಾರವಾಗಿ ಇಟ್ಕೊಂಡು ಈ ಪೌರತ್ವವನ್ನು ನೀಡಲಾಗುತ್ತೆ. ಇದು ಜನನದ ಮೂಲಕ ಪೌರತ್ವ. ಇನ್ನು ವಂಶ ಪಾರಂಪರ್ಯದ ಮೂಲಕ ಪೌರತ್ವ ಅಂತ ಬರುತ್ತೆ. ಜನವರಿ 26, 1950ರಂದು ಅಥವಾ ಅದರ ನಂತರ ಭಾರತದ ಹೊರಗೆ ಜನಿಸಿದರೂ ಕೂಡ ಅವರ ತಂದೆ ತಾಯಿ ಭಾರತೀಯರಾಗಿದ್ದರು ಅಂದರೆ ಅವರಿಗೆ ಸಹಜವಾಗಿ ಭಾರತದ ಪೌರತ್ವ ದೊರೆಯುತ್ತೆ. ಜನನ ಮತ್ತು ವಂಶ ಪಾರಂಪರ್ಯದ ಮೂಲಕ ಪಡೆಯುವಂಥ ಪೌರತ್ವವನ್ನು ಸಹಜ ಪೌರತ್ವ ಅಂತ ಹೇಳಲಾಗುತ್ತೆ. ಇನ್ನು ನೋಂದಣಿ ಮೂಲಕ ಅಂತ ಬರುತ್ತೆ. ಭಾರತದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ವಾಸವಾಗಿದ್ದರೆ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಾಯಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡೆಯಬಹುದು. ಈ ವಿಧಾನವನ್ನೇ ಸಹಜೀಕೃತ ಪೌರತ್ವ ಅಂತ ಹೇಳಲಾಗುತ್ತೆ. ಇನ್ನು ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು ಯಾವುವು? ಮೊದಲನೇದು ಪರಿತ್ಯಾಗ. ಯಾವುದೇ ಭಾರತೀಯ ಪೌರ ಬೇರೆ ದೇಶದ ಪೌರತ್ವವನ್ನು ಪಡೆದಾಗ, ನೋಡಿ, ಯಾವುದೇ ಒಬ್ಬ ಭಾರತೀಯ ಬೇರೆ ದೇಶದ ಪೌರತ್ವವನ್ನು ಪಡೆದ್ರು ಅಂತಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮೂಲಕ ತನ್ನ ಭಾರತದ ಪೌರತ್ವವನ್ನು ತ್ಯಜಿಸಬಹುದು. ಆಮೇಲೆ ಅಂತ್ಯಗೊಳ್ಳುವಿಕೆ, ಟರ್ಮಿನೇಟ್ ಆಗುತ್ತೆ. ಭಾರತದ ಪೌರನೊಬ್ಬ ವಿದೇಶದ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವು ತಾನಾಗಿಯೇ ಅಂತ್ಯಗೊಳ್ಳುತ್ತೆ. ನೋಡಿ, ಒಂದು ಪರಿತ್ಯಾಗ ಮಾಡ್ಬೋದು, ಇಲ್ಲ ಅದೇ ಆಟೋಮೆಟಿಕ್ ಆಗಿ ಟರ್ಮಿನೇಟ್ ಆಗತ್ತೆ. ಅಂದರೆ ಅವನಿಂದ ಅರ್ಜಿ ನಿರೀಕ್ಷೆ ಮಾಡ್ದೇನೆ ಕಾನೂನುಬದ್ಧವಾಗಿ ಆತನ ಪೌರತ್ವವನ್ನು ಅಂತ್ಯಗೊಳಿಸ್ಬೋದು. ಇನ್ನು ನಿರಾಕರಣೆ ಅಂತ ಇದೆ. ವಂಚನೆಯಿಂದ ಪೌರತ್ವ ಪಡೆದಿದ್ರೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡ್ರೆ ಭಾರತ ಸರ್ಕಾರ ಬಲವಂತವಾಗಿ ಅಂಥವರ ಪೌರತ್ವವನ್ನು ರದ್ದುಗೊಳಿಸುತ್ತೆ. ಸೊ ಇದು ನಿರಾಕರಣೆ. ಇದು ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು. ಸೊ ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥ ಪ್ರಮುಖ ವ್ಯಾಖ್ಯಾನಗಳನ್ನು ನಾವು ಗಮನಿಸ್ತಾ ಹೋಗೋಣ. ಪೌರ ಅಂದರೆ ಏನು? ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನೇ ನಾವು ಪೌರರು ಅಂತ ಹೇಳ್ತೀವಿ. ಇನ್ನು ಪೌರತ್ವ ಅಂದರೆ ಏನು? ಒಂದು ದೇಶದ ಶಾಸನಾತ್ಮಕ ಅಂದರೆ ಕಾನೂನಾತ್ಮಕ ಸದಸ್ಯತ್ವವನ್ನು
ಪೌರತ್ವ ಅಂತ ಹೇಳಲಾಗುತ್ತೆ. ಪೌರನೀತಿ ಅಂದ್ರೆ ಏನು? ಪೌರರ ಹಕ್ಕು, ಕರ್ತವ್ಯಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾಗಿರುವಂತಹ ಪಾತ್ರವನ್ನು ವಿವರಿಸುವಂಥ ವಿಷಯವನ್ನೇ ನಾವು ಪೌರನೀತಿ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗುವಂಥ ಕಾಲಕ್ಕೆ ನಮ್ಮ ಕರ್ನಾಟಕ ಪಠ್ಯಪುಸ್ತಕ ಮಂಡಳಿ ಪ್ರಕಟ ಮಾಡಿರುವಂಥ ಪುಸ್ತಕಗಳು ಏನಿದ್ದಾವೆ ಅವುಗಳನ್ನು ಎಲ್ಲರೂ ಒಂದ್ಸಾರಿ ಓದೋದು ಬಹಳ ಅವಶ್ಯಕ ಆಗಿರುತ್ತೆ. ಯಾಕಂದರೆ ಇಲ್ಲಿ ಬೇಸಿಕ್ ಆಗಿರುವಂಥ ಮಾಹಿತಿ ಇರುತ್ತೆ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ PC ಇಂದ ಹಿಡ್ಕೊಂಡು VAO ಆಗಿರ್ಬೋದು, ಆಮೇಲೆ PSI, ಈ ರೀತಿ GPT ಆಗಿರ್ಬೋದು, ಟೀಚರ್ಸ್ ಎಕ್ಸಾಮ್ ಆಗಿರ್ಬೋದು, ಈ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಸ್ ಆಗಿ ನಾವು ತಿಳ್ಕೊಂಡಿರಲೇಬೇಕಾಗಿರುವಂಥ ವಿಚಾರಗಳೇನು ಅಂತಂದರೆ KTBS ಅವರು ಪ್ರಕಟ ಮಾಡಿರುವಂಥ ಪಠ್ಯಪುಸ್ತಕಗಳನ್ನು ಕಡ್ಡಾಯವಾಗಿ ಅವುಗಳನ್ನು ನಾವು ತಿಳ್ಕೊಂಡಿರಲೇಬೇಕಾಗತ್ತೆ. ಹೀಗಾಗಿ ಇಲ್ಲಿ ಪೌರನೀತಿಯ ಬಗ್ಗೆ ನಾವು ಆರಂಭ ಮಾಡಿದ್ದೀವಿ. ಈಗಾಗಲೇ 8ನೇ ತರಗತಿ ಆಮೇಲೆ 6ನೇ ತರಗತಿಯಿಂದ 10ನೇ ತರಗತಿಯ ತನಕ ಇತಿಹಾಸದ ಎಲ್ಲ ವಿಷಯಗಳನ್ನು ನಾವು ಕೀ ಪಾಯಿಂಟ್ಗಳ ರೀತಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದೊಂದು ಹೊಸದಾಗಿರ್ತಕ್ಕಂಥ ಪ್ರಯತ್ನ ನಮ್ಮದು. ಹಿಂದೆ ಇತಿಹಾಸವನ್ನು ನಾವು ಹೆಂಗೆ ಕೊಟ್ಟಿದ್ದೀವಿ ಅಂತಂದರೆ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಹೊರತಾಗಿ ಇಲ್ಲಿ ಪೌರನೀತಿ ಅನ್ನುವಂಥ ವಿಚಾರವನ್ನು ತಗೊಂಡಾಗ ಕೇವಲ ಪೌರನೀತಿ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ನಾವು ಹೇಳ್ತಾ ಇಲ್ಲ. ಬದಲಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಈ ಪೌರ ಮತ್ತು ಪೌರತ್ವ ಅನ್ನುವಂಥ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿ ಯಾವೆಲ್ಲ ವಿಚಾರಗಳನ್ನು ಕೇಳಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನ್ನುವಂಥ ವಿಷಯಗಳನ್ನ ಇಟ್ಕೊಂಡು 100 ಇಂಪಾರ್ಟೆಂಟ್ ಆಗಿರುವಂಥ ಗೋಲ್ಡನ್ ಪಾಯಿಂಟ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಇದು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಹೋಗುವ. ಇಲ್ಲಿ ಕೆಲವು ಪ್ರಮುಖ ಪದಗಳು ಬಂದಿದ್ದಾವೆ ಈ ಅಧ್ಯಾಯದಲ್ಲಿ. ಒಂದು ವಿದೇಶಿಯರು ಅಂತ ಬಂದಿದೆ. ಅಂದರೆ ಬೇರೆ ದೇಶದ ಪೌರತ್ವ ಹೊಂದಿದ್ದು ನಮ್ಮ ದೇಶವನ್ನು ನೋಡಲು ಅಥವಾ ಭೇಟಿ ನೀಡಲಿಕ್ಕೆ ಬಂದವರನ್ನು ನಾವು ವಿದೇಶಿಯರು ಅಂತ ಕರಿತೀವಿ. ಸಹಜ ಪೌರತ್ವ ಅನ್ನುವಂಥ ಒಂದು ಪದ ಇದೆ. ವ್ಯಕ್ತಿಯು ತಾನು ಜನಿಸಿದ ದೇಶದ ಆಧಾರದ ಮೇಲೆ ಅಥವಾ ತನ್ನ ತಂದೆ ತಾಯಿಯ ರಾಷ್ಟ್ರೀಯತೆಯ ಆಧಾರದ ಮೇಲೆ ಸ್ವಾಭಾವಿಕವಾಗಿ ಪಡೆಯುವಂಥ ಪೌರತ್ವವನ್ನೇ ಸಹಜ ಪೌರತ್ವ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿ ಈ ದೇಶದಲ್ಲಿ ಜನಿಸಿರಬೇಕು ಅಥವಾ ಆತನ ತಂದೆ ತಾಯಿಯರು ಈ ದೇಶದ ರಾಷ್ಟ್ರೀಯತೆಯನ್ನು ಹೊಂದಿದ್ರು ಅಂದರೆ ಆ ವ್ಯಕ್ತಿಗೂ ಕೂಡ ಸ್ವಾಭಾವಿಕವಾಗಿ ಈ ದೇಶದ ಪೌರತ್ವ ಸಿಗುತ್ತೆ. ಇದನ್ನೇ ಸಹಜ ಪೌರತ್ವ ಅಂತ ಹೇಳ್ತಾರೆ. ಸಹಜೀಕೃತ ಪೌರತ್ವ ಅಂತ ಬಂದಿದೆ. ಸೂಕ್ತ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ನಿಗದಿತ ಅರ್ಜಿಯನ್ನು ಸಲ್ಲಿಸಿ ನಿಗದಿತ ಮಾನದಂಡಗಳನ್ನು ಪೂರೈಸಿದ್ರು ಅಂತಂದರೆ ಅಂಥವರು ಪಡೆಯುವಂಥ ಪೌರತ್ವವನ್ನೇ ನಾವು ಸಹಜೀಕೃತ ಪೌರತ್ವ ಅಂತ ಹೇಳ್ತೀವಿ. ಬಲವಂತದ ನಿರಾಕರಣೆ ಅನ್ನುವಂಥ ಒಂದು ಪದ ಇದೆ. ಪ್ರಜೆಯೊಬ್ಬನು ಸಂವಿಧಾನ ವಿರೋಧಿ ಅಥವಾ ವಂಚನೆಯ ಕೃತ್ಯಗಳಲ್ಲಿ ತೊಡಗಿದಾಗ ಸರ್ಕಾರವು ಆತನ ಪೌರತ್ವವನ್ನು ಕಸಿದುಕೊಳ್ಳುವಂಥ ಪ್ರಕ್ರಿಯೆಯನ್ನೇ ನಾವು ಬಲವಂತದ ನಿರಾಕರಣೆ ಅಂತ ಹೇಳ್ತೀವಿ. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆಗೆ ಬಹಳ ಮುಖ್ಯವಾಗಿರುವಂಥ ಕೆಲವು ಅಂಶಗಳು ಯಾವುವು ಅಂತಂದರೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ನಮ್ಮಲ್ಲಿ ರಾಜ್ಯವಾರು ಪ್ರತ್ಯೇಕ ಪೌರತ್ವ ಇಲ್ಲ. ಇನ್ನು ಜನವರಿ 26, 1950ರಂದು ಸ್ವತಂತ್ರ ಭಾರತವು ತನ್ನದೇ ಆಗಿರುವಂಥ ಸಂವಿಧಾನವನ್ನು ಜಾರಿಗೊಳಿಸಿರೋದ್ರಿಂದಾಗಿ ಪೌರತ್ವವನ್ನು ನಿರ್ಧಾರ ಮಾಡಲಿಕ್ಕೆ ಇದೇ ದಿನಾಂಕವನ್ನು ಪ್ರಮುಖ ಮಾನದಂಡವನ್ನಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಭಾರತದ ಪೌರತ್ವವನ್ನು ನೋಂದಣಿ ಮೂಲಕ ಪಡೆಯಲು ವ್ಯಕ್ತಿಯು ಕನಿಷ್ಠ 5 ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿರಬೇಕಾಗತ್ತೆ. ಅಂದಾಗ ಮಾತ್ರ ಅವರಿಗೆ ಏನಾಗುತ್ತೆ, ನೋಂದಣಿ ಮೂಲಕ ಅವರು ಭಾರತದ ಪೌರತ್ವವನ್ನು ಪಡ್ಕೋಬಹುದು. ಇನ್ನು ಭಾರತದ ಪ್ರಜೆಯೊಬ್ಬ ಬೇರೆ ದೇಶದ ಪೌರತ್ವವನ್ನು ಪಡೆದುಕೊಂಡ್ರೆ ಯಾವುದೇ ಅರ್ಜಿ ಇಲ್ಲದೆ ಕಾನೂನುಬದ್ಧವಾಗಿ ಆತನ ಭಾರತೀಯ ಪೌರತ್ವವು ತಾನಾಗಿಯೇ ಅಂತ್ಯಗೊಳ್ಳುತ್ತೆ, ಟರ್ಮಿನೇಷನ್ ಆಗುತ್ತೆ. ಸೊ ಇದಿಷ್ಟು ವಿಚಾರಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರುವಂಥ ವಿಚಾರಗಳು. ಆ ಟೆಕ್ಸ್ಟ್ ಬುಕ್ಕನ್ನು ಇನ್ನೊಂದು ಸಾರಿ ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಶಾರ್ಟಾಗಿ ನಾವು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ 6ನೇ ತರಗತಿಯ ಪೌರ ಮತ್ತು ಪೌರತ್ವ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಹೆಚ್ಚುವರಿ ಮಾಹಿತಿ, ಇಲ್ಲಿ 100ಕ್ಕೂ ಹೆಚ್ಚು ಗೋಲ್ಡನ್ ಕೀ ಪಾಯಿಂಟ್ಸ್ಗಳು ನಿಮಗೆ ಸಿಗ್ತವೆ. ಇದರ ಜೊತೆಗೆ ಕೊನೆಯ ಕೆಲವು ಅಂಶಗಳು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ನೋಡಿ, ಈ ನೋಟ್ಸನ್ನು ತಯಾರು ಮಾಡುವಾಗ ನಮ್ಮ ಟೀಮ್ನವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹೀಗಾಗಿ ಈ ಪರಿಶ್ರಮದ ತರಗತಿಗೆ ನೀವು ಒಂದು ಲೈಕ್ ಕೊಡಬೇಕು. ಹಾಗೆ ತರಗತಿ ಹೆಂಗಿತ್ತು ಅನ್ನುವಂಥದ್ದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿರುವಂಥ ವಿಚಾರಗಳನ್ನ ಏನು ಹೇಳಬೇಕು ಅಂದರೆ, ನೋಟ್ಸ್ ತಯಾರು ಮಾಡುವಾಗ ಸಾಕಷ್ಟು ಟೆಕ್ಸ್ಟ್ ಬುಕ್ಗಳನ್ನ ಅವರು ರೆಫರ್ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ತಪ್ಪು ಮಾಹಿತಿ ಸೇರಿತ್ತು ಅಂದರೂ ಕೂಡ ಅದನ್ನು ನೀವು ತಪ್ಪದೆ ನಮಗೆ ಕಾಮೆಂಟಲ್ಲಿ ತಿಳಿಸಿ, ಅದನ್ನು ನಾವು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ನೇರವಾಗಿ ನಾವು ಪ್ರಮುಖ ವಿಚಾರಗಳನ್ನ ನೋಡ್ತಾ ಹೋಗುವ. ಇಲ್ಲಿ ಮೊದಲನೇ ವಿಚಾರ ಇದೆ, ಭಾರತದ ಸಂವಿಧಾನದಲ್ಲಿ ಪೌರತ್ವದ ಹಿನ್ನೆಲೆ ಹೇಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗುವ. ಭಾರತದ ಸಂವಿಧಾನದ ಭಾಗ 2 ಪಾರ್ಟ್ 2 ಅಲ್ಲಿ ಪೌರತ್ವದ ಬಗ್ಗೆ ನಮಗೆ ತಿಳಿಸುತ್ತೆ. ಸಂವಿಧಾನದ ಯಾವ ಭಾಗವು ಪೌರತ್ವದ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಬಂತು ಅಂದರೆ 2ನೇ ಭಾಗ. ಸಂವಿಧಾನದ 5ರಿಂದ 11ನೇ ವಿಧಿಗಳು, ಆರ್ಟಿಕಲ್ಸ್ 5 to 11
ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಯಮಗಳನ್ನು ಒಳಗೊಂಡಿದ್ದಾವೆ. ಭಾರತವು ಏಕಪೌರತ್ವ ಸಿಂಗಲ್ ಸಿಟಿಸನ್ಶಿಪ್ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ನಮಗೆ ಗೊತ್ತಿದೆ ಅಮೆರಿಕದಲ್ಲಿ ದ್ವಿಪೌರತ್ವ ಇದೆ. ಇನ್ನು ಏಕಪೌರತ್ವದ ಪರಿಕಲ್ಪನೆಯನ್ನ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಭಾರತದಲ್ಲಿ ಪೌರತ್ವದ ಬಗ್ಗೆ ಕಾನೂನು ರಚಿಸುವ, ಅದನ್ನು ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ, ಪಾರ್ಲಿಮೆಂಟ್ಗೆ ಮಾತ್ರ ಇದೆ. ರಾಜ್ಯ ಶಾಸನ ಸಭೆಗಳಿಗೆ ಈ ಅಧಿಕಾರ ಇಲ್ಲ. ಈ ಎಲ್ಲ ವಿಚಾರಗಳು ನಮಗೆ ನೆನಪಿರಬೇಕು. ಇನ್ನು ಇಲ್ಲಿ 5 ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿದ್ದೀವಿ. 1, 2, 3, 4, 5. ಇನ್ನು 6ರಿಂದ ಟೋಟಲ್ ಇದು 100 ತನಕ ಕಂಟಿನ್ಯೂ ಆಗುತ್ತೆ. ಹಾಗೆ ನಾವು ಅವುಗಳನ್ನು ಡಿವೈಡ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಆರ್ಟಿಕಲ್ಗಳು ಯಾವುವು, ಬಹಳ ಮುಖ್ಯವಾಗಿರುವಂಥ ಆರ್ಟಿಕಲ್ಗಳನ್ನ ನೋಡ್ತಾ ಹೋಗೋದಾದ್ರೆ ಆರ್ಟಿಕಲ್ 5 ಸಂವಿಧಾನ ಜಾರಿಗೆ ಬಂದಾಗ. ಯಾವಾಗ ಜಾರಿಗೆ ಬಂತು? ಜನವರಿ 26, 1950. ಆವಾಗ ಇದ್ದ ಪೌರತ್ವದ ಬಗ್ಗೆ ಅದು ತಿಳಿಸುತ್ತೆ. ಸಂವಿಧಾನ ಜಾರಿಗೆ ಬಂದಾಗ ಇದ್ದ ಪೌರತ್ವದ ಬಗ್ಗೆ ಆರ್ಟಿಕಲ್ 5 ತಿಳಿಸುತ್ತೆ. ಇನ್ನು ಆರ್ಟಿಕಲ್ 6 ವಿಧಿ 6 ಏನು ಹೇಳುತ್ತೆ ಅಂದರೆ ಪಾಕಿಸ್ತಾನದಿಂದ 6ನೇ ವಿಧಿ ಏನು ಹೇಳುತ್ತೆ ಅಂದರೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಪೌರತ್ವದ ಹಕ್ಕುಗಳ ಬಗ್ಗೆ ಇದು ತಿಳಿಸುತ್ತೆ. 7ನೇ ವಿಧಿ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಮತ್ತೆ ಭಾರತಕ್ಕೆ ಮರಳಿದವರ ಪೌರತ್ವದ ಬಗ್ಗೆ ತಿಳಿಸುತ್ತೆ. ಇನ್ನು 8ನೇ ವಿಧಿ ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿಗಳ ಪೌರತ್ವದ ಹಕ್ಕುಗಳ ಬಗ್ಗೆ ಅದು ವಿವರಣೆ ಮಾಡುತ್ತೆ. PIO ಅಂತ ಅದನ್ನು ಕರೀತಾರೆ. ಭಾರತೀಯ ಮೂಲದ ವ್ಯಕ್ತಿಗಳು ಭಾರತದ ಹೊರಗೆ ವಾಸ ಮಾಡ್ತಕ್ಕಂಥ, ಇದ್ರ ಬಗ್ಗೆ ಮುಂದೆ ಡೀಟೇಲ್ ಬರುತ್ತೆ, ಅವಾಗ ಹೇಳ್ತೀನಿ ನಾನು. 9ನೇ ವಿಧಿ ಏನ್ ಮಾಡುತ್ತೆ? ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಪಡೆದ್ರು ಅಂದ್ರೆ ಭಾರತದ ಪೌರತ್ವ ರದ್ದಾಗುತ್ತೆ. ನೋಡಿ ಇವತ್ತು ಹೆಂಗೆ ಪರೀಕ್ಷೆಗಳಲ್ಲಿ ಇವತ್ತು ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಂದ್ರೆ, ಸ್ವ ಇಚ್ಛೆಯಿಂದ ಬೇರೆ ದೇಶದ ಪೌರತ್ವ ಪಡೆದರೆ ಭಾರತದ ಪೌರತ್ವ ರದ್ದಾಗುತ್ತದೆ ಎಂದು ತಿಳಿಸುವ ವಿಧಿ ಯಾವುದು ಅಂತ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರ್ತವೆ. ಇನ್ನು ವಿಧಿ 10 ಪೌರತ್ವದ ಹಕ್ಕುಗಳ ಮುಂದುವರಿಕೆ ಬಗ್ಗೆ ಹೇಳುತ್ತೆ. ಸಂಸತ್ತು ಕಾನೂನು ಮಾಡುವ ತನಕ ಮಾತ್ರ. ಆರ್ಟಿಕಲ್ 10. ಇನ್ನು ವಿಧಿ 11 ಏನ್ ಮಾಡುತ್ತೆ ಅಂದ್ರೆ ಪೌರತ್ವವನ್ನು ನಿಯಂತ್ರಣ ಮಾಡುವ, ಕಾಯ್ದೆ ರೂಪಿಸುವ ಪರಮಾಧಿಕಾರ ಸಂಸತ್ತಿಗೆ ಇದೆ ಅಂತ ಸ್ಪಷ್ಟಪಡಿಸುವಂತ ವಿಧಿ ಯಾವುದು ಅಂದ್ರೆ ಆರ್ಟಿಕಲ್ 11. ಈ ವಿಚಾರಗಳು ನಮಗೆ ನೆನಪಿರಬೇಕು. ಪಾರ್ಟ್ 2 ಒಳಗಡೆ ಏನಾಗುತ್ತೆ ಅಂದ್ರೆ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ. ಇನ್ನು ಪೌರತ್ವ ಕಾಯ್ದೆ 1955 ಸಿಟಿಸನ್ಶಿಪ್ ಆಕ್ಟ್ 1955. ಭಾರತದ ಮೊದಲ ಪೌರತ್ವ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ತರಲಾಗಿದೆ. 1955ರ ಪೌರತ್ವ ಕಾಯ್ದೆಯು ಪೌರತ್ವ ಪಡೆಯುವಂತ 5 ವಿಧಾನಗಳ ಬಗ್ಗೆ ತಿಳಿಸುತ್ತೆ. ಶಾಲಾ ಪುಸ್ತಕದಲ್ಲಿ ಏನ್ ಮಾಡಲಾಗಿದೆ ಅಂದ್ರೆ ಕೇವಲ 2 ವಿಧಾನಗಳನ್ನ ಮಾತ್ರ ನೀಡಲಾಗಿದೆ. ಯಾಕಂದ್ರೆ ಅದು 6ನೇ ತರಗತಿಯ ಪಠ್ಯಪುಸ್ತಕ. ಆ 6ನೇ ತರಗತಿಯ ಮಕ್ಕಳಿಗೆ ನಾವು 5 ವಿಧಾನಗಳನ್ನು ಹೇಳಿದ್ವಿ ಅಂದ್ರೆ ಅರ್ಥ ಆಗೋದಿಲ್ಲ. ಹೀಗಾಗಿ ಪಠ್ಯಪುಸ್ತಕದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೇವಲ 2 ವಿಧಾನಗಳನ್ನ ಮಾತ್ರ ನೀಡಲಾಗಿದೆ. ಆದ್ರೆ ಪೌರತ್ವವನ್ನು ಪಡೆಯಲಿಕ್ಕೆ 5 ವಿಧಾನಗಳಿದಾವೆ ಅನ್ನುವಂಥದ್ದನ್ನ 1955ರ ವಿಧಿ ಹೇಳುತ್ತೆ. ಹಾಗಾದ್ರೆ ಆ 5 ವಿಧಾನಗಳು ಯಾವುವು? ಮೊದಲನೇದು ಹುಟ್ಟಿನಿಂದ, ಬೈ ಬರ್ತ್, ಅದು ಹುಟ್ಟಿನಿಂದನೇ ನಮಗೆ ಪೌರತ್ವ ಸಿಗುತ್ತೆ. ಆಮೇಲೆ ವಂಶ ಪಾರಂಪರ್ಯದಿಂದ, ನೋಂದಣಿ ಮೂಲಕ, ದೇಶೀಕರಣದ ಮೂಲಕ, ಹೊಸ ಪ್ರದೇಶಗಳ ಸೇರ್ಪಡೆಯ ಮೂಲಕ. ಈ 5 ವಿಧಾನಗಳ ಮೂಲಕ ನಾವು ಭಾರತದ ಪೌರತ್ವವನ್ನು ಪಡ್ಕೋಬಹುದು. ಇನ್ನು ಇದುವರೆಗೂ ಪೌರತ್ವ ಕಾಯ್ದೆಯನ್ನು ಒಟ್ಟು 6ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಯಾವಾಗ ಅಂದ್ರೆ 1986ರಲ್ಲಿ, 92ರಲ್ಲಿ, 2003ರಲ್ಲಿ, 2005ರಲ್ಲಿ, 2015 ಮತ್ತು 2019ರಲ್ಲಿ. ಇನ್ನು ನೋಂದಣಿ ಮೂಲಕ ಪೌರತ್ವ. ಪ್ರಸ್ತುತ ನಿಯಮದ ಪ್ರಕಾರ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ನೋಂದಣಿ ಮೂಲಕ ಪೌರತ್ವವನ್ನು ಪಡೆಯಲಿಕ್ಕೆ ಕನಿಷ್ಠ 7 ವರ್ಷಗಳ ಕಾಲ ವಾಸ ಆಗಿರಬೇಕು. ಪಠ್ಯಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ 5 ವರ್ಷ ಅಂತ ಹೇಳಿದ್ದಾರೆ, ಹೌದಾ? ಆದರೆ ಪ್ರಸ್ತುತ ಇರುವಂತಹ ನಿಯಮದ ಪ್ರಕಾರ ಭಾರತೀಯ ಮೂಲದ ವ್ಯಕ್ತಿಯೊಬ್ಬ ನೋಂದಣಿ ಮೂಲಕ ಪೌರತ್ವ ಪಡೆಯಲಿಕ್ಕೆ ಕನಿಷ್ಠ 7 ವರ್ಷಗಳ ಕಾಲ ಆತ ಭಾರತದಲ್ಲಿ ವಾಸ ಆಗಿರಬೇಕು. ಇನ್ನು ದೇಶೀಕರಣ ಅಂತ ಬರುತ್ತೆ. ದೇಶೀಕರಣದ ಮೂಲಕ ಪೌರತ್ವ ಹೆಂಗೆ? ಕಲೆ, ಸಾಹಿತ್ಯ, ವಿಜ್ಞಾನ, ತತ್ವಶಾಸ್ತ್ರ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದೇಶಿಯರಿಗೆ ಕೇಂದ್ರ ಸರ್ಕಾರವು ಈ ವಿಧಾನದ ಮೂಲಕ ಪೌರತ್ವವನ್ನು ನೀಡಬಹುದು. ಉದಾಹರಣೆಗೆ ಅದ್ನಾನ್ ಸಾಮಿ ಅವರಿಗೆ ಈ ಮೂಲಕ ಈಗಾಗಲೇ ಪೌರತ್ವವನ್ನು ನೀಡಲಾಗಿದೆ. ಇನ್ನು ದೇಶೀಕರಣದ ಮೂಲಕ ಪೌರತ್ವ ಪಡೆಯಲಿಕ್ಕೆ ವಿದೇಶಿಯರು ಒಟ್ಟು 14 ವರ್ಷಗಳ ಅವಧಿಯಲ್ಲಿ ಕನಿಷ್ಠ 11 ವರ್ಷಗಳ ಕಾಲ ಭಾರತದಲ್ಲಿ ನೆಲೆಸಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ಹಿಂದಿನ 1 ವರ್ಷ ಸತತವಾಗಿ ಅವರು ಭಾರತದಲ್ಲಿ ಇರಬೇಕಾಗತ್ತೆ. ಈ ಮೂಲಕ ದೇಶೀಕರಣದ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಪೌರತ್ವವನ್ನು ನೀಡಬಹುದು. ಇನ್ನು ಪ್ರದೇಶಗಳ ಸೇರ್ಪಡೆಯ ಮೂಲಕ ನೋಡಿ, ಪಾಂಡಿಚೇರಿ, ಗೋವಾ, ಸಿಕ್ಕಿಂ ಮುಂತಾದ ಪ್ರದೇಶಗಳು ಭಾರತದ ಒಕ್ಕೂಟಕ್ಕೆ ಸೇರಿದಾಗ ಅಲ್ಲಿ ಇರ್ತಕ್ಕಂಥ ಜನರಿಗೆ ಭಾರತ ಸರ್ಕಾರವು ಆದೇಶದ ಮೂಲಕ ಪೌರತ್ವವನ್ನು ನೀಡಿತು. ಇದನ್ನ ಪ್ರದೇಶಗಳ ಸೇರ್ಪಡೆಯ ಮೂಲಕ ಪೌರತ್ವ ಪಡೆಯುವಂತ ವಿಧಾನ ಅಂತ ಹೇಳಲಾಗತ್ತೆ. ಇನ್ನು ಕೇವಲ ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಿರತಕ್ಕಂಥ ಹಕ್ಕುಗಳು ಯಾವುವು? ಇದು ಬಹಳ ಮುಖ್ಯವಾಗಿರುವಂತ ವಿಚಾರ. ನೋಡಿ, ನಮ್ಮ ಟೀಮ್ನವರು ಬಹಳಷ್ಟು ಸುಂದರವಾಗಿ ಈ ನೋಟ್ಸ್ ಅನ್ನ ರೆಡಿ ಮಾಡಿದ್ದಾರೆ.
ಹೌದಾ? ಇದು ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ವ್ಯಾಲ್ಯೂಯಬಲ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಟೈಮ್ ಪಾಸ್ ಏನೂ ಇಲ್ಲ ಇಲ್ಲಿ, ಬಕ್ವಾಸ್ ಏನೂ ಇಲ್ಲ, ನೇರವಾಗಿ ಪಾಯಿಂಟ್ ಟು ಪಾಯಿಂಟ್ ವಿಚಾರಗಳನ್ನ ತಿಳಿಸ್ತಾ ಹೋಗಿದ್ದಾರೆ. ನೀವು ಇದನ್ನು ನೋಟ್ ಮಾಡಿ ಇಟ್ಕೊಂಡ್ರು ಕೂಡ ಇದು ನಿಮ್ಗೆ ಭಾಳಷ್ಟು ಉಪಯುಕ್ತ ಆಗುತ್ತೆ. ನೋಡಿ, ಕೆಲವು ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯರಿಗೆ ಮಾತ್ರ ಲಭ್ಯವಿದ್ದು ವಿದೇಶಿಯರಿಗೆ ಇರುವುದಿಲ್ಲ. ಅವುಗಳು ಯಾವ್ಯಾವು ಅಂತಂದರೆ, ವಿಧಿ 15 ಧರ್ಮ, ಮೂಲವಂಶ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡದೇ ಇರುವಂಥದ್ದು. ವಿಧಿ 16 ಏನು ಹೇಳುತ್ತೆ? ಸಾರ್ವಜನಿಕ ಉದ್ಯೋಗಗಳಲ್ಲಿ ಸಮಾನ ಅವಕಾಶ. ವಿಧಿ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವ, ಸಂಘ ಸ್ಥಾಪಿಸುವ, ಸಂಚರಿಸುವ ಹಕ್ಕು ಇದೆ. ವಿಧಿ 29 ಏನು ಹೇಳುತ್ತೆ ಅಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆ, ಸಾಂಸ್ಕೃತಿಕ ಹಕ್ಕಿದು. ಹಾಗೆ ವಿಧಿ 30 ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಆಡಳಿತ ನಡೆಸುವಂಥ ಹಕ್ಕನ್ನು ಅವರಿಗೆ ನೀಡಲಾಗಿದೆ. ಸೊ ಇದು ಕೇವಲ ಭಾರತೀಯರಿಗೆ ಮಾತ್ರ ಇರತಕ್ಕಂಥ ಹಕ್ಕುಗಳಿವು. ವಿದೇಶಿಯರಿಗೆ ಈ ಹಕ್ಕುಗಳು ಲಭ್ಯ ಇಲ್ಲ. ಇನ್ನು ಮತದಾನದ ಹಕ್ಕಿದೆ. ಲೋಕಸಭೆ, ವಿಧಾನಸಭೆ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕು ವಿಧಿ 326 ಕೇವಲ ಪೌರರಿಗೆ ಮಾತ್ರ ಇದೆ ಅಂತ ತಿಳಿಸುತ್ತೆ. ಸಾಂವಿಧಾನಿಕ ಹುದ್ದೆಗಳು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರು, ರಾಜ್ಯಪಾಲರು, ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್ ಹುದ್ದೆಗಳನ್ನು ಏರ್ಲಿಕ್ಕೆ ಭಾರತೀಯ ಪೌರತ್ವ ಕಡ್ಡಾಯವಾಗಿ ಇರಲೇಬೇಕು. ವಿದೇಶಿಗರಿಗೆ ಆ ಅವಕಾಶಗಳು ಇಲ್ಲ. ಇನ್ನು NRI, PIO ಮತ್ತು OCI ಬಗ್ಗೆ ಪ್ರಮುಖ ವಿಚಾರಗಳು. ಆಗಲೇ PIO ಅಂತ ಬಂದಿತ್ತು, ನಾನು ನೆಕ್ಸ್ಟ್ ಅದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಅದನ್ನು ಕರೀತಾರೆ, PIO ಅಂದರೆ. ಮೊದಲಿಗೆ ನಾವು NRI ಬಗ್ಗೆ ನೋಡ್ತಾ ಹೋಗುವ. ನಾನ್ ರೆಸಿಡೆಂಟ್ ಇಂಡಿಯನ್ ಇವರು ಭಾರತೀಯ ಪಾಸ್ಪೋರ್ಟನ್ನು ಹೊಂದಿರತಕ್ಕಂಥ ಭಾರತದ ಪ್ರಜೆಗಳೇ ಆಗಿರ್ತಾರೆ. ಆದರೆ ಉದ್ಯೋಗಕ್ಕಾಗಿಯೋ ಅಥವಾ ಶಿಕ್ಷಣಕ್ಕಾಗಿಯೋ ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ. ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ, ಒಂದು ಹಣಕಾಸು ವರ್ಷದಲ್ಲಿ 182 ದಿನಗಳಿಗಿಂತ ಹೆಚ್ಚು ಕಾಲ ವಿದೇಶದಲ್ಲಿದ್ದರು ಅಂದರೆ ಅವರನ್ನು ನಾವು NRI ಅಂತ ಹೇಳ್ತೀವಿ. ಇನ್ನು NRIಗಳಿಗೆ ಭಾರತದಲ್ಲಿ ಮತದಾನ ಮಾಡುವಂಥ ಹಕ್ಕಿದೆ. ಪ್ರಾಕ್ಸಿ ಅಥವಾ ಅಂಚೆ ಮತದಾನದ ಮೂಲಕ ಅಲ್ಲ, ಅವ್ರು ನೇರವಾಗಿ ಬಂದು ಮತದಾನವನ್ನು ಮಾಡಬೇಕು. NRIಗಳಿಗೂ ಕೂಡ ಭಾರತದಲ್ಲಿ ಮತದಾನ ಮಾಡುವಂಥ ಹಕ್ಕು ಇದೆ. ಇನ್ನು PIO ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಹಿಂದೆ ಭಾರತದ ಪೌರರಾಗಿದ್ದು ಪ್ರಸ್ತುತ ಬೇರೆ ದೇಶದ ಪೌರತ್ವ ಪಡೆದಿರುವವರು ಅಥವಾ ಅವರ ವಂಶಸ್ಥರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇತ್ಯಾದಿ ಕೆಲವು ದೇಶಗಳನ್ನು ಹೊರತುಪಡಿಸಿ ಅಂಥವ್ರನ್ನ PIO ಅಂತ ಕರೀತಾರೆ. ಇನ್ನು 2015ರಲ್ಲಿ PIO ಕಾರ್ಡ್ ಯೋಜನೆಯನ್ನು OCI ಯೋಜನೆಯೊಂದಿಗೆ ವಿಲೀನ ಮಾಡಲಾಗಿದೆ. ಹಾಗಾದರೆ OCI ಅಂದರೆ ಏನು? ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರೀತಾರೆ. OCI ಸಾಗರೋತ್ತರ ಭಾರತೀಯ ಪೌರತ್ವ ಅಂತ ಅದನ್ನು ಹೇಳ್ತಾರೆ. ಇದನ್ನು 2005ರ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂಲಕ ಪರಿಚಯ ಮಾಡಲಾಗಿದೆ. ಹಾಗಾದರೆ ಈ OCI ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟನ್ನು, ಈ ಪರಿಕಲ್ಪನೆಯನ್ನು ತರಲಿಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ LM ಸಿಂಘ್ವಿ ಸಮಿತಿ. 34ನೇ ಪಾಯಿಂಟ್ ಇದೆ ಇಲ್ಲಿ. OCI ಕಾರ್ಡ್ ಹೊಂದಿರುವವರಿಗೆ ಭಾರತಕ್ಕೆ ಬರಲಿಕ್ಕೆ ಜೀವಿತಾವಧಿ ವೀಸಾ ಅವಕಾಶ ಸೌಲಭ್ಯ ಇರುತ್ತೆ ಅವರಿಗೆ. ಇನ್ನು OCI ಕಾರ್ಡು ಹೊಂದಿರುವವರಿಗೆ ಭಾರತದಲ್ಲಿ ಕೃಷಿ ಭೂಮಿ ಖರೀದಿಸುವ ಹಕ್ಕಿಲ್ಲ, ಮತದಾನದ ಹಕ್ಕಿಲ್ಲ ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನು ಇರುವ ಹಕ್ಕಿಲ್ಲ. ನೋಡಿ, OCI ಕಾರ್ಡ್ ಹೊಂದಿರುವವರಿಗೆ ಭಾರತದಲ್ಲಿ ಕೃಷಿ ಭೂಮಿ ಖರೀದಿಸೋದು, ಮತದಾನ ಮಾಡೋದು ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನು ಇರುವಂಥ ಹಕ್ಕಿಲ್ಲ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪ್ರಜೆಗಳಿಗೆ OCI ಕಾರ್ಡನ್ನು ನೀಡಲಾಗೋದಿಲ್ಲ. ಇವೆಲ್ಲ ವಿಚಾರಗಳು ನಮಗೆ ನೆನಪಿರಬೇಕು. ಆಮೇಲೆ ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಣೆ ಮಾಡ್ತಾರೆ. ಯಾವಾಗ? ಜನವರಿ 9ರಂದು ಈ ಪ್ರವಾಸಿ ಭಾರತೀಯ ದಿವಸನ ಆಚರಣೆ ಮಾಡ್ತಾರೆ. ಯಾಕೆ ಇದನ್ನು ಆಚರಣೆ ಮಾಡಿದ್ರು ಅಂದರೆ 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿದ ಸವಿ ನೆನಪಿಗಾಗಿ ಇದನ್ನು 2003ರಿಂದ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ, ಪ್ರವಾಸಿ ಭಾರತೀಯ ದಿವಸ್ ಅಂತ. ಇನ್ನು ರಾಷ್ಟ್ರಪತಿಯವರನ್ನು ಭಾರತದ ಪ್ರಥಮ ಪ್ರಜೆ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿ ಜನಿಸಿದ ವ್ಯಕ್ತಿ ವಿದೇಶದಲ್ಲಿ ಜನಿಸಿದರೂ ವಂಶಪಾರಂಪರ್ಯವಾಗಿ ಪೌರತ್ವ ಪಡೆದ ವ್ಯಕ್ತಿ ಹಾಗೂ ದೇಶೀಕರಣದ ಮೂಲಕ ಪೌರತ್ವ ಪಡೆದ ವ್ಯಕ್ತಿ ಇವರೆಲ್ಲರೂ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡ್ಬೋದು. ಆದರೆ ಅಮೆರಿಕದಲ್ಲಿ ಕೇವಲ ಅಲ್ಲಿಯೇ ಹುಟ್ಟಿದ ವ್ಯಕ್ತಿಗೆ ಮಾತ್ರ ಅಧ್ಯಕ್ಷರಾಗುವಂಥ ಅವಕಾಶ ಇದೆ. ಇನ್ನು ಪೌರತ್ವ ಅನ್ನುವಂಥ ವಿಷಯವು ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಇದೆ, ಯೂನಿಯನ್ ಲಿಸ್ಟಲ್ಲಿ ಇದೆ. ಅದು ಇದರ ಮೇಲೆ ಕಾನೂನು ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಆಮೇಲೆ ಈ ಪೌರತ್ವ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತಾತ್ಮಕ ವಿಷಯಗಳನ್ನ ಯಾರು ನೋಡ್ಕೊಳ್ತಾರೆ ಅಂದರೆ ಗೃಹ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಈ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನು ಅದು ನೋಡ್ಕೊಳ್ಳುತ್ತೆ. ಇನ್ನು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳು, 3 ವಿಧಾನಗಳನ್ನ ನಾವು ನೋಡ್ತಾ ಹೋಗುವ. 1955ರ ಕಾಯ್ದೆ ಇದ್ರ ಬಗ್ಗೆ ಹೇಳುತ್ತೆ.
ಮೊದಲನೇದು ಬಿಟ್ಟು ಬಿಡೋದು, ಎರಡನೇದು ಕೊನೆಗೊಳ್ಳೋದು, ಅದೇ ಅಂತ್ಯಗೊಳ್ಳೋದು, ಕಸಿದುಕೊಳ್ಳೋದು ಅಥವಾ ವಜಾಗೊಳಿಸೋದು. ಈ 3 ವಿಧಾನಗಳ ಮೂಲಕ ನಾವೇನು ಮಾಡ್ಬೋದು ಅಂದರೆ ಪೌರತ್ವವನ್ನು ಕಳೆದುಕೊಳ್ಬೋದು. ಯುದ್ಧದ ಸಮಯದಲ್ಲಿ ಶತ್ರು ದೇಶದೊಂದಿಗೆ ವ್ಯಾಪಾರ ಮಾಡಿದರೆ ಸರ್ಕಾರ ಆ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಬೋದು. ಆಮೇಲೆ ದೇಶೀಕರಣದ ಮೂಲಕ ಪೌರತ್ವ ಪಡೆದಿರ್ತಕ್ಕಂಥ ವ್ಯಕ್ತಿ ಪೌರತ್ವ ಪಡೆದ 5 ವರ್ಷದೊಳಗೆ ಯಾವುದೇ ದೇಶದಲ್ಲಿ 2 ವರ್ಷಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಯನ್ನು ಅನುಭವಿಸಿದ ಅಂತಂದ್ರೆ ಆತನ ಪೌರತ್ವ ರದ್ದಾಗಿ ಹೋಗುತ್ತೆ. ಹೌದಾ? ಹಾಗೆ ಸತತವಾಗಿ 7 ವರ್ಷಗಳ ಕಾಲ ಭಾರತದಿಂದ ಹೊರಗೆ ವಾಸವಿದ್ದರೆ ವಿದ್ಯಾರ್ಥಿಗಳನ್ನು ಬಿಟ್ಟು ಪೌರತ್ವವನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಬಹುದು. ಆಮೇಲೆ ಕಾಮನ್ವೆಲ್ತ್ ಪೌರತ್ವವನ್ನು 2003ರ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂಲಕ ಭಾರತ ರದ್ದುಪಡಿಸಿದೆ ಅನ್ನುವಂಥ ವಿಚಾರ ಕೂಡ ನಮಗೆ ನೆನಪಿರಬೇಕು. ಇನ್ನು ಕಂಪನಿಗಳಿಗೆ ಅಥವಾ ನಿಗಮಗಳಿಗೆ, ಕಾರ್ಪೊರೇಷನ್ಸ್ಗಳಿಗೆ ಪೌರತ್ವ ಇರೋದಿಲ್ಲ. ಪೌರತ್ವ ಕೇವಲ ಜೀವಂತ ವ್ಯಕ್ತಿಗಳಿಗೆ ಮಾತ್ರ, ನ್ಯಾಚುರಲ್ ಪರ್ಸನ್ಸ್ಗೆ ಮಾತ್ರ ಪೌರತ್ವ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗತ್ತೆ. ಇನ್ನು 1986ರ ತಿದ್ದುಪಡಿಯು ಪೌರತ್ವ ನಿಯಮಗಳನ್ನು ಬಿಗಿ ಮಾಡ್ತೀನಿ. ಇನ್ನಷ್ಟು ಭಾರತದಲ್ಲಿ ಜನಿಸಿದ ಮಾತ್ರಕ್ಕೆ ಪೌರತ್ವ ಸಿಗೋದಿಲ್ಲ, ಆ ಸಮಯದಲ್ಲಿ ಪೋಷಕರಲ್ಲಿ ಒಬ್ಬರು ಭಾರತೀಯರಾಗಿರಬೇಕು ಅನ್ನುವಂಥ ನಿಯಮವನ್ನು ಜಾರಿಗೆ ತಂತು. ಈಗ ಅಮೆರಿಕದ 2 ದಂಪತಿಗಳು ಇಲ್ಲಿ ಬಂದು ಒಂದು ಮಗುವಿಗೆ ಜನ್ಮ ಕೊಟ್ಟರು ಅಂದರೆ ಆ ಮಗು ಭಾರತದ್ದು ಅಂತ ಆಗೋದಿಲ್ಲ. ಅದರಲ್ಲಿ ತಂದೆ ತಾಯಿಯಲ್ಲಿ ಒಬ್ಬರು ಏನಾಗಿರಬೇಕು ಅಂದರೆ ಭಾರತೀಯರಾಗಿರಬೇಕು, ಅಂದಾಗ ಮಾತ್ರ ಆ ಮಗುವಿಗೆ ಭಾರತದ ಪೌರತ್ವ ಸಿಗುತ್ತೆ. ಇನ್ನು 2003ರ ತಿದ್ದುಪಡಿಯ ಮೂಲಕ ಅಕ್ರಮ ವಲಸಿಗರು, ಇಲ್ಲಿಗಲ್ ಮೈಗ್ರೆಂಟ್ ಎಂಬ ಪದವನ್ನು ಪೌರತ್ವ ಕಾಯ್ದೆಗೆ ಸೇರಿಸಲಾಗಿದೆ. ಬಹಳ ಮುಖ್ಯವಾಗಿರುವಂಥ ವಿಚಾರ ಇದು. ಬಾಂಗ್ಲಾದೇಶದಲ್ಲಿ ಆ ಕಡೆ ಈ ಕಡೆಯಿಂದ ಬಂದವರೆಲ್ಲ ಅಕ್ರಮ ವಲಸಿಗರು ಭಾರತದಲ್ಲಿ ಇದ್ದಾರೆ. ಅದಕ್ಕಾಗಿಯೇ ಈಗ ರೀಸೆಂಟಾಗಿ SIR ನಡೀತಾ ಇದೆ, ನಿಮಗೆ ಗೊತ್ತಿರಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ, ಅಂದರೆ ಮತದಾರರ ವಿಶೇಷ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು? ಇದು ಬಹಳ ಮುಖ್ಯವಾಗಿರುವಂಥ ಪದ ಇದು, ಈ ವಿಚಾರ ನೆನಪಿರ್ಬೇಕು ನಿಮಗೆ. ಅಕ್ರಮ ವಲಸಿಗ ಅನ್ನುವಂಥ ಪದವನ್ನು ಪೌರತ್ವ ಕಾಯ್ದೆಗೆ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 2003ರ ತಿದ್ದುಪಡಿಯ ಮೂಲಕ ಅಕ್ರಮ ವಲಸಿಗ ಅನ್ನುವಂಥ ಪದವನ್ನು ಪೌರತ್ವ ಕಾಯ್ದೆಗೆ ಸೇರಿಸಲಾಗಿದೆ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ಬರುತ್ತೆ 2019. ಇದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. CAA, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬಂತು 2019ರ ಡಿಸೆಂಬರ್ನಲ್ಲಿ. ಸಂಸತ್ತು ಏನು ಮಾಡ್ತು ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅಂಗೀಕಾರ ಮಾಡ್ತು. ಇದರಲ್ಲಿ ಏನು ಹೇಳ್ತಾರೆ? ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಧಾರ್ಮಿಕ ಕಿರುಕುಳ ತಾಳಲಾರದೆ ಭಾರತಕ್ಕೆ ವಲಸೆ ಬಂದ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡೋದು ಇದರ ಹಿಂದೆ ಇರತಕ್ಕಂಥ ಬಹಳ ಮುಖ್ಯವಾಗಿರುವಂಥ ಉದ್ದೇಶ. ಈ ಕಾಯ್ದೆಯು 6 ಧರ್ಮದವರಿಗೆ ಮಾತ್ರ ಅನ್ವಯ ಆಗುತ್ತೆ. ಒಂದು ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಮುಸ್ಲಿಮರಿಗೆ ಇದು ಅನ್ವಯ ಆಗೋದಿಲ್ಲ. ಇನ್ನು ಕಟ್ ಆಫ್ ದಿನಾಂಕ ಏನಿದೆ ಇದರದ್ದು? ಡಿಸೆಂಬರ್ 31, 2014. ಅಂದರೆ ಈ ದಿನಾಂಕದ ಮೊದಲು ಭಾರತಕ್ಕೆ ಬಂದ ಈ ಮೇಲಿನ 6 ಧರ್ಮಗಳ ಜನರಿಗೆ ಮಾತ್ರ ಇದು ಅನ್ವಯ ಆಗತ್ತೆ. ಈ 3 ದೇಶಗಳ ವಲಸಿಗರಿಗೆ ದೇಶೀಕರಣದ ಮೂಲಕ ಪೌರತ್ವ ಪಡೆಯಲು ಇದ್ದ 11 ವರ್ಷಗಳ ಕಡ್ಡಾಯ ವಾಸದ ಮಿತಿಯನ್ನು ಈ ಕಾಯ್ದೆಯು ಕೇವಲ 5 ವರ್ಷಗಳಿಗೆ ಅದೇನು ಮಾಡ್ತು ಅಂದರೆ ಇಳಿಸ್ತದನ್ನು. 11 ವರ್ಷಗಳು ಇತ್ತು ಹಿಂದೆ, ಅದನ್ನು 5 ವರ್ಷಗಳಿಗೆ ಇಳಿಸಲಾಗಿದೆ. ಇನ್ನು ಸಂವಿಧಾನದ 6ನೇ ಅನುಸೂಚಿಯಲ್ಲಿರುವಂಥ ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿಗೆ CAA ಅನ್ವಯ ಆಗೋದಿಲ್ಲ. ಇನ್ನರ್ ಲೈನ್ ಪರ್ಮಿಟ್ ಅಂತ ಬರುತ್ತೆ, ILP ವ್ಯಾಪ್ತಿಗೆ ಬರುವಂಥ ರಾಜ್ಯಗಳಿಗೂ ಕೂಡ, ಅಂದರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮಣಿಪುರ, ಇವುಗಳಿಗೂ ಕೂಡ CAA ಅನ್ವಯ ಆಗೋದಿಲ್ಲ. ಇನ್ನು ಅಸ್ಸಾಂ ಒಪ್ಪಂದ ಮತ್ತು 6ನೇ ವಿಧಿ 6A ವಿಧಿ ಅಂತ ಬರುತ್ತೆ. ಏನಿದು? 1985ರಲ್ಲಿ ರಾಜೀವ್ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಅಸ್ಸಾಂ ವಿದ್ಯಾರ್ಥಿ ಸಂಘಟನೆಯ ನಡುವೆ ಐತಿಹಾಸಿಕ ಅಸ್ಸಾಂ ಒಪ್ಪಂದ ನಡೆಯುತ್ತೆ. ಏನಿದು? ಇದರದ ಉದ್ದೇಶ ಏನು ಅಂದರೆ ಅಸ್ಸಾಂನಲ್ಲಿನ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಗಡಿಪಾರು ಮಾಡೋದೇ ಈ ಅಸ್ಸಾಂ ಒಪ್ಪಂದದ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಆಗಿತ್ತು. ಈ ಒಪ್ಪಂದದ ಪ್ರಕಾರ ಅಸ್ಸಾಂನಲ್ಲಿ ಪೌರತ್ವವನ್ನು ನಿರ್ಧಾರ ಮಾಡಲಿಕ್ಕೆ ಕಟ್ ಆಫ್ ದಿನಾಂಕವನ್ನು ಮಾರ್ಚ್ 24, 1971 ಅಂತ ನಿಗದಿಪಡಿಸಲಾಗಿದೆ. ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಆರಂಭದ ದಿನ ಅದು. ಈ ಒಪ್ಪಂದವನ್ನು ಜಾರಿಗೆ ತರಲಿಕ್ಕೆ ಪೌರತ್ವ ಕಾಯ್ದೆ 1955ಕ್ಕೆ ವಿಶೇಷವಾಗಿ ಸೆಕ್ಷನ್ 6A, ಸೆಕ್ಷನ್ 6A ಅನ್ನುವಂಥದ್ದನ್ನು ವಿಶೇಷವಾಗಿ ಸೇರಿಸಲಾಗಿದೆ. 1955ರ ಪೌರತ್ವ ಕಾಯ್ದೆಗೆ ಸೆಕ್ಷನ್ 6A ಅನ್ನು ಸೇರಿಸಲಾಯಿತು. ಇನ್ನು ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತ ಬರುತ್ತೆ, NRC, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್, ಅಂದರೆ ಭಾರತದ ನೈಜ ಪೌರರ ಅಧಿಕೃತ ದಾಖಲೆ. ಭಾರತದಲ್ಲಿ ಮೊದಲ ಬಾರಿಗೆ 1951ರ ಜನಗಣತಿಯ ಆಧಾರದ ಮೇಲೆ NRCಯನ್ನು ಸಿದ್ಧಪಡಿಸಲಾಗಿದೆ.
ಇತ್ತೀಚೆಗೆ ಕೇವಲ ಅಸ್ಸಾಂ ರಾಜ್ಯದಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎನ್ಆರ್ಸಿಯನ್ನು ನವೀಕರಣ ಮಾಡಲಾಗಿದೆ, ಅಪ್ಡೇಟ್ ಮಾಡಲಾಗಿದೆ. ಎನ್ಆರ್ಸಿಯ ಮುಖ್ಯ ಉದ್ದೇಶ ಏನು ಅಂದರೆ ಭಾರತದ ನೈಜ ಪೌರರನ್ನ ಮತ್ತು ಅಕ್ರಮ ವಲಸಿಗರನ್ನ ಪ್ರತ್ಯೇಕ ಮಾಡೋದು. ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತ ಏನಿದ್ದಾರೆ ಅವರನ್ನ ಮತ್ತು ನೈಜ ಪೌರರನ್ನ ಪ್ರತ್ಯೇಕ ಮಾಡೋದು, ಬೇರೆ ಬೇರೆ ಮಾಡೋದು. ಇನ್ನು ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಅಂತ ಬರುತ್ತೆ, NPR, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್. ಅಂದರೆ ದೇಶದಲ್ಲಿ ಸಾಮಾನ್ಯವಾಗಿ ವಾಸ ಮಾಡ್ತಕ್ಕಂಥ ಯೂಶುವಲ್ ರೆಸಿಡೆಂಟ್ಸ್ ಏನಿದ್ದಾರೆ ಆ ನೋಂದಣಿ ಪಟ್ಟಿಯನ್ನು ತಯಾರು ಮಾಡೋದು. ಕಳೆದ 6 ತಿಂಗಳುಗಳಿಂದ ಒಂದು ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಥವಾ ಮುಂದಿನ 6 ತಿಂಗಳು ಅದೇ ಪ್ರದೇಶದಲ್ಲಿ ವಾಸಿಸಲು ಉದ್ದೇಶಿಸಿರುವ ವ್ಯಕ್ತಿಯನ್ನು ಸಾಮಾನ್ಯ ನಿವಾಸಿ ಅಂತ ಕರೀತಾರೆ. NPR ಪಟ್ಟಿಯು ಪೌರರ ಮತ್ತು ವಿದೇಶಿಯರ ಇಬ್ಬರ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಇದು ಕೇವಲ ಭಾರತೀಯ ಪೌರರ ಪಟ್ಟಿ ಅಲ್ಲ. NPR ಅನ್ನೋದು ಇಲ್ಲಿ ಎರಡೂ ಇರ್ತದೆ, ಭಾರತೀಯರು ಮತ್ತು ವಿದೇಶಿಯರು. ಇನ್ನು ಭಾರತದ ಪ್ರತಿಯೊಬ್ಬ ಸಾಮಾನ್ಯ ನಿವಾಸಿಗೂ ಕೂಡ NPRನಲ್ಲಿ ನೋಂದಾಯಿಸಿಕೊಳ್ಳೋದು ಕಡ್ಡಾಯ ಆಗಿದೆ. ಇನ್ನು ಪೌರತ್ವ ಮತ್ತು ಮೂಲಭೂತ ಕರ್ತವ್ಯಗಳು. ಸಂವಿಧಾನದ ಭಾಗ 4A ಇರ್ತಕ್ಕಂಥ 51A ವಿಧಿಯು ಭಾರತೀಯ ಪೌರರ 11 ಮೂಲಭೂತ ಕರ್ತವ್ಯಗಳನ್ನು ವಿವರಣೆ ಮಾಡುತ್ತೆ. ಮೂಲಭೂತ ಹಕ್ಕುಗಳು ಕೆಲವು ವಿದೇಶಿಯರಿಗೂ ಕೂಡ ಲಭ್ಯ ಇದ್ದಾವೆ, ಆದರೆ ಮೂಲಭೂತ ಕರ್ತವ್ಯಗಳು ಕೇವಲ ಭಾರತೀಯ ಪೌರರಿಗೆ ಮಾತ್ರ ಇವು ಅನ್ವಯ ಆಗ್ತವೆ. ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಕರ್ತವ್ಯಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ. ಈ ವಿಚಾರ ಕೂಡ ನಮಗೆ ನೆನಪಿರಬೇಕು, ಬಹಳ ಮುಖ್ಯವಾಗಿರುವಂಥ ವಿಚಾರಗಳಿಗೂ. ಇನ್ನು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪಾಯಿಂಟ್ಗಳನ್ನು ನಾವು ಕೊಟ್ಟಿದ್ದೀವಿ. 2003ರ ತಿದ್ದುಪಡಿ ಕಾಯ್ದೆಯು ಪೌರತ್ವ ನಿಯಮವನ್ನು ಇನ್ನಷ್ಟು ಕಠಿಣಗೊಳಿಸುತ್ತೆ. ಮಗುವಿನ ಜನನದ ಸಮಯದಲ್ಲಿ ತಂದೆ ತಾಯಿ ಇಬ್ಬರು ಭಾರತೀಯರಾಗಿದ್ದರೆ ಅಥವಾ ಒಬ್ಬರು ಭಾರತೀಯರಾಗಿದ್ದರೂ ಮತ್ತೊಬ್ಬರು ಅಕ್ರಮ ವಲಸಿಗರಿದ್ದರೆ ಮಾತ್ರ ಆ ಮಗುವಿಗೆ ಪೌರತ್ವ ಸಿಗುತ್ತೆ. ಇದನ್ನು ಆಲ್ರೆಡಿ ನಾನು ಹೇಳಿದ್ದೇನೆ. ಇನ್ನು ವಿದೇಶಿ ರಾಜತಾಂತ್ರಿಕ ಅಧಿಕಾರಿಗಳು, ಡಿಪ್ಲೊಮ್ಯಾಟ್ಸ್ ಇರ್ತಾರಲ್ಲ, ಅವ್ರ ಮಕ್ಕಳು ಭಾರತದಲ್ಲಿ ಜನಿಸಿದರೂ ಕೂಡ ಅವರಿಗೆ ಜನನದ ಆಧಾರದ ಮೇಲೆ ಭಾರತದ ಪೌರತ್ವ ಸಿಗೋದಿಲ್ಲ. ಇದ್ರ ಬಗ್ಗೆ ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ. ಶತ್ರು ದೇಶದ ಪ್ರಜೆಗಳು ಭಾರತದ ಭೂಪ್ರದೇಶದಲ್ಲಿ ಜನಿಸಿದರೂ ಕೂಡ ಅವರಿಗೂ ಕೂಡ ಪೌರತ್ವ ಸಿಗೋದಿಲ್ಲ. ಇತ್ತೀಚಿನ ಗೃಹ ಸಚಿವಾಲಯದ ವರದಿಗಳ ಪ್ರಕಾರ ಅತಿ ಹೆಚ್ಚು ಭಾರತೀಯರು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾದ ಪೌರತ್ವ ಪಡೆಯಲು ತಮ್ಮ ಭಾರತೀಯ ಪೌರತ್ವವನ್ನು ತ್ಯಜಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಳವಳಕಾರಿಯಾಗಿರುವಂಥ ವಿಚಾರ. ಇನ್ನು ಒಂದು ವೇಳೆ ಭಾರತವು ಯುದ್ಧದಲ್ಲಿ ತೊಡಗಿರುವ ಸಮಯದಲ್ಲಿ ವ್ಯಕ್ತಿಯೊಬ್ಬ ತನ್ನ ದೇಶದ ಪೌರತ್ವವನ್ನು ತ್ಯಜಿಸಲಿಕ್ಕೆ ಮುಂದಾದರೆ ಕೇಂದ್ರ ಸರ್ಕಾರವು ಆ ಅರ್ಜಿಯನ್ನು ತಡೆ ಹಿಡಿಯುವಂಥ ವಿತ್ಹೋಲ್ಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಅಂದರೆ ಯುದ್ಧ ನಡೀತಾ ಇದೆ, ಆ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಏನು ಮಾಡ್ತಾನೆ ಅಂದರೆ ನನಗೆ ಭಾರತದ ಪೌರತ್ವ ಬೇಡ, ಇಲ್ಲಿ ಯುದ್ಧ ಆಗ್ತಾ ಇದೆ ಅಂತಂದಾಗ ಕೇಂದ್ರ ಸರ್ಕಾರ ಆ ಅರ್ಜಿಯನ್ನು ತಡೆ ಹಿಡಿಯುವಂಥ ಅಧಿಕಾರವನ್ನು ಹೊಂದಿದೆ. ಆಮೇಲೆ ಫಾರಿನರ್ಸ್ ಟ್ರಿಬ್ಯುನಲ್ ಅಂತ ಬರುತ್ತೆ. ಒಬ್ಬ ವ್ಯಕ್ತಿ ಭಾರತೀಯ ಪೌರನೇ ಅಥವಾ ಅಕ್ರಮ ವಲಸಿಗನೇ ಎಂಬುದನ್ನು ತೀರ್ಮಾನಿಸಲು ಸ್ಥಾಪಿಸಲಾಗಿರ್ತಕ್ಕಂಥ ಅರೆ ನ್ಯಾಯಿಕ ಸಂಸ್ಥೆಗಳಿವು ಫಾರಿನರ್ಸ್ ಟ್ರಿಬ್ಯುನಲ್ ಅನ್ನುವಂಥದ್ದು. ಆಮೇಲೆ ಪ್ರವಾಸಿ ಭಾರತೀಯ ಸಮ್ಮಾನ್ PBSA, ಇದು ಸಾಗರೋತ್ತರ ಭಾರತೀಯರಿಗೆ ಮತ್ತು ಅವರ ಸಂಸ್ಥೆಗಳಿಗೆ ಭಾರತ ಸರ್ಕಾರ ನೀಡುವಂಥ ಅತ್ಯುನ್ನತ ಗೌರವ. ನೋಡಿ, ಪೌರತ್ವ ಅಂತ ಬಂದಾಗ ಅದರ 360 ಡಿಗ್ರಿ ಆಗಿ ನಾವು ಎಲ್ಲ ವಿಷಯಗಳನ್ನ ನಿಮಗೆ ಇಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಹೌದಾ? ಆಮೇಲೆ OCI ಕಾರ್ಡ್ ಹೊಂದಿರುವವರು ಭಾರತದಲ್ಲಿ ಸಂಶೋಧನೆ, ಪರ್ವತಾರೋಹಣ ಅಥವಾ ಮಿಷನರಿ ಕೆಲಸಗಳನ್ನು ಮಾಡಲು ಗೃಹ ಸಚಿವಾಲಯದಿಂದ ಪೂರ್ವಾನುಮತಿಯನ್ನು ಪಡೆಯೋದು ಕಡ್ಡಾಯ ಆಗಿದೆ, ಮ್ಯಾಂಡೇಟರಿ ಆಗಿದೆ. OCI ಕಾರ್ಡ್ ಹೊಂದಿರುವಂಥವ್ರು, ಹೌದಾ? ಇನ್ನು ವಿಶ್ವ ಪೌರತ್ವ, ಗ್ಲೋಬಲ್ ಸಿಟಿಸನ್ಶಿಪ್ ಎಂಬುದು ಕೇವಲ ತಾತ್ವಿಕ ಪರಿಕಲ್ಪನೆ. ಗ್ಲೋಬಲ್ ಸಿಟಿಸನ್ಶಿಪ್ ಅನ್ನುವಂಥದ್ದು ಅದು ಕೇವಲ ತಾತ್ವಿಕ ಪರಿಕಲ್ಪನೆ. ಅದು ಕಾನೂನಾತ್ಮಕವಾಗಿ ಅಂತಹ ಯಾವುದೇ ಅಂತಾರಾಷ್ಟ್ರೀಯ ಪೌರತ್ವ ವ್ಯವಸ್ಥೆಗಳು ಅಸ್ತಿತ್ವದಲ್ಲಿ ಇರೋದಿಲ್ಲ. ಅದು ಸುಮ್ಮನೆ ಹೇಳಲಿಕ್ಕೆ ತಾತ್ವಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಅದು. ಇನ್ನು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ UDHR 15ನೇ ವಿಧಿಯು ಪ್ರತಿಯೊಬ್ಬರಿಗೂ ರಾಷ್ಟ್ರೀಯತೆಯನ್ನು ಹೊಂದುವ ಹಕ್ಕಿದೆ ಅಂತ ಸಾರುತ್ತೆ. ಅದು ಯಾವ ದೇಶದಾದರೂ ಇರ್ಬೋದು, ಪಾಕಿಸ್ತಾನದಾದರೂ ಇರ್ಬೋದು, ಅಮೆರಿಕದಾದರೂ ಇರ್ಬೋದು, ಭಾರತದಾದರೂ ಇರ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಷ್ಟ್ರೀಯತೆಯನ್ನು ಹೊಂದುವಂಥ ಹಕ್ಕು ಇದೆ ಅಂತ ಅದು ಸಾರುತ್ತೆ. ಸ್ವಿಟ್ಜರ್ಲೆಂಡ್ನಲ್ಲಿ ತ್ರಿವಳಿ ಪೌರತ್ವ, ನೋಡಿ, ಟ್ರಿಪಲ್ ಸಿಟಿಸನ್ಶಿಪ್ ಇದೆ ಅಲ್ಲಿ, ಪುರಸಭೆ, ಕ್ಯಾಂಟನ್ ಮತ್ತು ದೇಶ. ಈ ಪದ್ಧತಿ ಸ್ವಿಟ್ಜರ್ಲೆಂಡ್ನಲ್ಲಿ ಜಾರಿ ಇದೆ. ಸಂವಿಧಾನದ 326ನೇ ವಿಧಿಯು ವಯಸ್ಕರ ಮತಾಧಿಕಾರವನ್ನು ಖಾತ್ರಿಪಡಿಸುತ್ತೆ. ಇದು ಭಾರತೀಯ ಪೌರರ ಅತ್ಯಂತ ಪ್ರಬಲವಾಗಿರುವಂಥ ರಾಜಕೀಯ ಹಕ್ಕು. ಇನ್ನು 1989ರ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗಿದೆ. ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗಿರುವಂಥ ತಿದ್ದುಪಡಿ ಯಾವುದು? 1989ರಲ್ಲಿ ನಡೆದಿರುವಂಥ 61ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ. ವಿಚಾರಗಳು ನೆನಪಿರಬೇಕು.
ಇನ್ನು ಭಾರತದ ಪಾಸ್ಪೋರ್ಟ್ ಕಾಯ್ದೆ ಬರುತ್ತೆ 1967ರಲ್ಲಿ ಇದು ಜಾರಿಗೆ ಬರುತ್ತೆ. ಇದು ಪೌರರಿಗೆ ವಿದೇಶ ಪ್ರವಾಸ ಮಾಡಲಿಕ್ಕೆ ಮತ್ತು ಅವರ ರಾಷ್ಟ್ರೀಯತೆಯನ್ನು ಸಾಬೀತುಪಡಿಸಲಿಕ್ಕೆ ಅಧಿಕೃತ ದಾಖಲೆ ಆಗಿದೆ. ಇನ್ನು ವಿದೇಶಿಯರ ಕಾಯ್ದೆ ಫಾರಿನರ್ಸ್ ಆಕ್ಟ್ ಬರುತ್ತೆ 1946. ಅಕ್ರಮವಾಗಿ ಪ್ರವೇಶಿಸುವ ವಿದೇಶಿಯರನ್ನು ಬಂಧನ ಮಾಡಲಿಕ್ಕೆ, ಅವರನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಗಡೀಪಾರು ಮಾಡಲಿಕ್ಕೆ ಸರ್ಕಾರಕ್ಕೆ ಅಧಿಕಾರವನ್ನು ನೀಡತಕ್ಕಂಥ ಕಾಯ್ದೆ ಇದು ವಿದೇಶಿಯರ ಕಾಯ್ದೆ 1946. ಇನ್ನು ಭಾರತವು ಉಭಯ ಪೌರತ್ವವನ್ನು ನೀಡೋದಿಲ್ಲ, ಡ್ಯುಯಲ್ ಸಿಟಿಜನ್ಶಿಪ್ ಇಲ್ಲ ಇಲ್ಲಿ ಭಾರತದಲ್ಲಿ. ಆದರೆ OCI ಕಾರ್ಡ್ ವ್ಯವಸ್ಥೆಯನ್ನು ಅನೇಕರು ತಪ್ಪಾಗಿ ಉಭಯ ಪೌರತ್ವ ಅಂತ ಭಾವಿಸ್ತಾರೆ. ಹೌದಾ? ಇದು ಕೇವಲ ಜೀವಿತಾವಧಿ ವೀಸಾ ಮತ್ತು ಆರ್ಥಿಕ ಹಕ್ಕುಗಳನ್ನು ಮಾತ್ರ ನೀಡುತ್ತೆ. ಇನ್ನು ಅನಿವಾಸಿ ಭಾರತೀಯರಿಗೆ NRIsಗೆ ಪರೋಕ್ಷ ಮತದಾನಕ್ಕೆ ಅವಕಾಶ ಇಲ್ಲ. ಅವರು ಮತದಾನ ಮಾಡಬೇಕು ಅನ್ನೋದಾದರೆ ತಮ್ಮ ಸ್ವಕ್ಷೇತ್ರಕ್ಕೆ ಖುದ್ದಾಗಿ ಬರಲೇಬೇಕಾಗತ್ತೆ NRIಗಳು. ಇನ್ನು ಭಾರತದ ಪೌರತ್ವವನ್ನು ಪಡೆದ ಯಾವುದೇ ವಿದೇಶಿ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕ ಅವರು ಪೌರತ್ವವನ್ನು ಪಡೀತಾರೆ. ಭಾರತದ ಪ್ರಧಾನಿ ಅಥವಾ ರಾಷ್ಟ್ರಪತಿ ಆಗಲು ಸಂವಿಧಾನಬದ್ಧವಾಗಿ ಅರ್ಹ ಆಗ್ತಾನೆ. ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಸಂಸದರಾಗಲಿಕ್ಕೆ ಮತ್ತು ಮಂತ್ರಿಮಂಡಲ ಸೇರಲಿಕ್ಕೆ ಅರ್ಹರಾಗಿರುವಂತೆ. ಇನ್ನು ಪೌರತ್ವ ಬಿಟ್ಟು ಕೊಡುವ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿಕ್ಕೆ ಮತ್ತು ಪಾರದರ್ಶಕವಾಗಿಸಲಿಕ್ಕೆ ಕೇಂದ್ರ ಸರ್ಕಾರ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದೆ. ಕಂಪನಿಗಳಿಗೆ, ನಿಗಮಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ಭಾರತದಲ್ಲಿ ಪೌರತ್ವ ಇಲ್ಲ. ಕೇವಲ ಮನುಷ್ಯರಿಗೆ ಮಾತ್ರ ಏನಿದೆ ಅಂದರೆ ಪೌರತ್ವ ಸೀಮಿತ ಆಗಿರುತ್ತೆ. ಇನ್ನು ಕಲೆ, ವಿಜ್ಞಾನ, ಸಾಹಿತ್ಯ, ವಿಶ್ವಶಾಂತಿ ಮುಂತಾದ ವಿಭಾಗಗಳಲ್ಲಿ ಮಹತ್ತರ ಸಾಧನೆ ಮಾಡಿದ ವಿದೇಶಿಯರಿಗೆ ಕಡ್ಡಾಯ ವಾಸದ ಅವಧಿಯನ್ನು ಸಡಿಲಿಸಿ ಪೌರತ್ವ ನೀಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಇನ್ನು ಪೌರತ್ವವು ಕೇವಲ ಹಕ್ಕುಗಳನ್ನು ನೀಡೋದಲ್ಲದೆ ದೇಶದ ಪ್ರಗತಿಯಲ್ಲಿ ಭಾಗಿಯಾಗುವ ಜವಾಬ್ದಾರಿಯನ್ನು ಕೂಡ ಅದು ನಮಗೆ ವಹಿಸಿಕೊಡುತ್ತೆ. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗೆ ಸೇರಲು ಭಾರತದ ಪೌರತ್ವ ಕಡ್ಡಾಯ. ನೇಪಾಳದ ಗೂರ್ಖಾಗಳಂಥ ಕೆಲವು ವಿಶೇಷ ವಿನಾಯಿತಿಗಳನ್ನು ಹೊರತುಪಡಿಸಿದರೆ ನೀವು ಭಾರತೀಯ ಸೇನೆ ಸೇರ್ಕೋಬೇಕಾಗಿತ್ತು, ನೌಕಾಪಡೆ ಸೇರಬೇಕಿತ್ತು, ವಾಯುಪಡೆ ಸೇರಬೇಕಿತ್ತು ಅಂದರೆ ಕಡ್ಡಾಯವಾಗಿ ನೀವು ಭಾರತದ ಪೌರತ್ವವನ್ನು ಹೊಂದಿರಬೇಕಾಗತ್ತೆ. ಇನ್ನು ಭಾರತದ ಪೌರತ್ವ ಕಾಯ್ದೆ 1955ರ ನಿಯಮಗಳನ್ನು ಕಾಲಕಾಲಕ್ಕೆ ತಿದ್ದುವಂಥ ಸಂಪೂರ್ಣ ಅಧಿಕಾರ ಪಾರ್ಲಿಮೆಂಟ್ ಗೃಹ ಸಚಿವಾಲಯದ ಸುಪರ್ದಿಯಲ್ಲಿ ಇರುತ್ತೆ. ಸಂಸತ್ತಿನ ಗೃಹ ಸಚಿವಾಲಯದ ಸುಪರ್ದಿಯಲ್ಲಿ ಇದಿರುತ್ತೆ. ಸಂವಿಧಾನದ 11ನೇ ವಿಧಿಯು ಭಾರತದ ಸಂಸತ್ತಿಗೆ ಪೌರತ್ವಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮತ್ತು ಪ್ರಶ್ನಾತೀತ ಅಬ್ಸಲ್ಯೂಟ್ ಅಧಿಕಾರವನ್ನು ಅದು ನೀಡಿದೆ. ಅಸ್ಸಾಂನ NRC ಕರಡು ಪಟ್ಟಿಯಲ್ಲಿ ಹೆಸರಿಲ್ಲದವರು ತಮ್ಮ ಪೌರತ್ವವನ್ನು ಸಾಬೀತುಪಡಿಸಲಿಕ್ಕೆ 120 ದಿನಗಳ ಒಳಗೆ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪ್ರಜೆಗಳು ಮತ್ತು ಅವರ ವಂಶಸ್ಥರು OCI ಕಾರ್ಡ್ ಪಡೆಯಲಿಕ್ಕೆ ಅರ್ಹ ಆಗಿರೋದಿಲ್ಲ. ಇನ್ನು ನ್ಯಾಯಾಂಗ ವಿಮರ್ಶೆ, ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಯಾವುದೇ ತೀರ್ಮಾನ ಅಂತಿಮ ಆಗಿದ್ರೂ ಕೂಡ ಅದು ಸಂವಿಧಾನದ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗಿತ್ತು ಅಂದರೆ ಸುಪ್ರೀಂ ಕೋರ್ಟ್ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ಸೊ ಇದಿಷ್ಟು ಪೌರ ಮತ್ತು ಪೌರತ್ವ ಅನ್ನುವಂಥ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಮತ್ತು ಹಲವಾರು ವಿಶಿಷ್ಟ ಮಾಹಿತಿಗಳನ್ನು ನಾವು ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ತರಗತಿಗೆ ಲೈಕ್ ಮಾಡಿ, ತರಗತಿ ಹೆಂಗಿತ್ತು ಅನ್ನುವಂಥನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.